ಅಜ್ಜಿ ಪಾಂಡುರಂಗನಿಗೆ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಅಜ್ಜಿ, ಇಲ್ಲ ಅಜ್ಜಿ, ನಾನು ಒಂದ್ಸಲ ನಮಸ್ಕಾರ ಮಾಡ್ತೀನಿ. ನನಗೆ ಹೋಗಕ್ ಬಿಡು, ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಜಾಗ ಬಿಡು. ಅಜ್ಜಿ, ನನ್ ಪಾಂಡುರಂಗ ತುಂಬಾ ಸಂತೋಷವಾಗಿ ಕಾಣ್ತಿದ್ದಾನೆ. ಅವನ್ ಹಿಂತಿರುಗಿ ಬಂದಿದ್ದಾನೆ. ನನಗಷ್ಟು ಸಾಕು, ತೃಪ್ತಿ ಆಯ್ತು. ನಿಜವಾಗ್ಲೂ ತುಂಬಾ ತೃಪ್ತಿ ಆಯ್ತು. ಅಜ್ಜಿ, ಆ ದಿವ್ಯ ಮಂಗಳ ರೂಪನ ನೋಡಿದ್ರೆ ಸಾಕು, ಆನಂದವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಲ್ವಾ? ಅವನೀಗ ಕಾಣಿಸ್ತಿದ್ದಾನಲ್ವಾ? ಬಾ, ಮನೆಗೆ ಹೋಗೋಣ ನಾವು. ಹೌದು ಅಮ್ಮ ಸಕ್ಕು, ಹೋಗಮ್ಮ, ಮನೆಗೆ ಹೋಗು. ನಾನ್ ಬರಲ್ಲ ತಾತ, ನನ್ ಇಲ್ಲೇ ಇರೋಕ್ ಬಿಡಿ. ಪಾಂಡುರಂಗನ ನನ್ ಕಣ್ಣಾರೆ ನೋಡ್ಕೋತೀನಿ. ಪಾಂಡುರಂಗನ್ ಹಾಗೆ ನೋಡ್ತಾ ಇದ್ರೆ ನನ್ ಕಷ್ಟಗಳೆಲ್ಲ ದೂರ ಆಗೋಗುತ್ತೆ. ನಾನ್ ಇಲ್ಲೇ ಇರ್ತೀನಿ ಅಜ್ಜಿ, ನಾನ್ ಇಲ್ಲೇ ಇರ್ತೀನಿ. ಅಮ್ಮ ಸಕ್ಕು, ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ಶಾಸ್ತ್ರಿಗಳೇ, ನೋಡಿದ್ರಲ್ಲ, ಈಗ ನಾವೇನ್ ಮಾಡೋದು? ಪಾಂಡು ವೇಷ ಹಾಕೊಂಡಿರೋದ್ರಿಂದ ಈಗ ಈ ಗಂಡಾಂತರ ತಪ್ಪಿದೆ. ಆಮೇಲೆ ಏನ್ ಮಾಡೋದು? ಅವನು ಎಷ್ಟು ಹೊತ್ತು ಅಂತ ಹೀಗೆ ನಿಂತಿರ್ತಾನೆ. ಹೌದು, ನನಗೂ ಅದೇ ಚಿಂತೆ ಆಗ್ತಿದೆ. ವಿಗ್ರಹ ಥರ ಅಲ್ಲಾಡದೆ ನಿಲ್ಲೋದು ತುಂಬಾ ಕಷ್ಟ. ಸಕ್ಕು, ಹಠ ಮಾಡ್ಬೇಡಮ್ಮ, ಬಾ ಮನೆಗೆ ಹೋಗೋಣ. ಹೀಗೆ ಈ ಗುಡಿಲಿ ಎಷ್ಟೊತ್ತು ಅಂತ ಇರ್ತೀಯ? ನೀನ್ ತುಂಬಾ ಸುಸ್ತಾಗಿದ್ಯಾ, ಮನೆಗೆ ಹೋಗೋಣ ಬಾ. ಅಜ್ಜಿ, ನನಗಿಲ್ಲೇ ಇರಬೇಕು ಅನ್ನಿಸ್ತಿದೆ. ಪಾಂಡುರಂಗನ್ ದಿವ್ಯ ರೂಪನ್ ನೋಡ್ತಾ ಅವನ್ ಸನ್ನಿಧಿಲ್ಲೇ ಇರ್ತೀನಿ. ಅಜ್ಜಿ, ನಾನು ಇಲ್ಲೇ ಇರೋಕ್ ಬಿಡು. ಪಾಂಡುರಂಗನ್ ನೋಡ್ತಾ ಅವನ್ ನಾಮಸ್ಮರಣೆ ಮಾಡ್ಕೋತೀನಿ. ನಾನು ಇಲ್ಲೇ ಇರೋಕ್ ಬಿಡು, ನನಗೆ ನೆಮ್ಮದಿ ಸಿಗ್ತಿದೆ. ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ಅಮ್ಮ ಹೇಳಮ್ಮ, ಕಣ್ಬಿಡು, ನಮ್ ಪಾಂಡುರಂಗ ಗುಡಿಗೆ ಹಿಂತಿರುಗಿ ಬಂದ್ಬಿಟ್ಟ. ಅಮ್ಮ, ಅಮ್ಮ ಹೇಳಮ್ಮ. ಏನು? ಪಾಂಡುರಂಗ ಗುಡಿಗೆ ಹಿಂತಿರುಗಿ ಬಂದ್ಬಿಟ್ನ? ಪಾಂಡುರಂಗ ಗುಡಿಗೆ ಏನು ಅಂದ್ರೆ ನಾನು ಭ್ರಮೆಯಲ್ಲಿದ್ದೆ ರೀ. ಏನಂದ್ರೆ ನಮ್ ಸಕ್ಕು ಇಲ್ಲಿಗೆ ಬಂದಿದ್ಲು ರೀ. ಅವಳು ನನ್ನನ್ನ ಎಪ್ಸಿದ್ಲು. ಅವಳು ನನಗೆ ಹೇಳಿದ್ಲು, ಅಮ್ಮ ಬೇಗ ಇದ್ದೇಳು, ನಮ್ ಪಾಂಡುರಂಗ ಮತ್ತೆ ಗುಡಿಗೆ ಬಂದಿದ್ದಾನೆ ಅಂದ್ಲು. ಅವಳು ಕೈಯಾರೆ ಮುಟ್ಟಿದ್ಲು. ಆ ಸ್ಪರ್ಶ ನನಗೆ ಇನ್ನೂ ಇದೆ ರೀ. ಇಲ್ಲ, ಅದು ಭ್ರಮೆ, ನನ್ ಭ್ರಮೆ. ನಾನು ನನ್ ಸಕ್ಕುನ ನಿಜವಾಗಿ ನನ್ ಕಣ್ಣಾರೆ ಯಾವಾಗ ನೋಡ್ತೇನೋ ನನಗ್ ಗೊತ್ತಿಲ್ಲ. ಪಾಪ ನನ್ ಸಕ್ಕು ಹೇಗಿದ್ದಾಳೋ, ಅತ್ತೆ ಅದ್ ಹೇಗಿದ್ದಾರೋ. ನಾವು ಅವ್ರಿಗೆ ದೂರ ಆಗ್ಬಿಟ್ವಿ ರೀ. ಆ ರಾಕ್ಷಸ ಇವಾಗ್ಲೂ ಅವ್ರಿಗೆ ಕಷ್ಟ ಕೊಡ್ತಾನೆ ಇರ್ತಾನೆ. ಪಾಂಡುರಂಗನ್ಗೋಸ್ಕರ ಒದ್ದಾಡಿ ಹುಡುಕ್ತಾ ಇರೋ ಸಕ್ಕು ನನಗ್ ಕಾಣಿಸ್ತಿದ್ದಾಳೆ ರೀ. ಅವಳಿಗೆ ತುಂಬಾ ಇಷ್ಟವಾದ ಪಾಂಡುರಂಗ ಕಾಣಿಸ್ತಿಲ್ಲ ಅಂತ ಅವಳು ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ. ಅದನ್ನ ನೆನೆಸ್ಕೊಂಡ್ರೆ ಕರಳು ಕಿತ್ತಾಗ ಆಗ್ತಾ ಇದೆ. ಅದೆಷ್ಟು ಸಂಕಟ ಪಡ್ತಾ ಇದ್ದಾಳೋ. ಈ ಕಷ್ಟನ ಸಕ್ಕು ತಡ್ಕೊಳಕ್ ಆಗಲ್ಲ.
ಸಕ್ಕು. ಪಾಂಡು, ಸ್ವಲ್ಪ ನೀರು ಕುಡಿಯಪ್ಪ, ಸ್ವಲ್ಪ ನೀರು ಕುಡಿ. ಎಷ್ಟೊತ್ತು ಅಂತ ಹೀಗೆ ನಿಂತಿರ್ತೀಯ? ನೀನು ಕೂಡ ಸುಸ್ತಾಗಿದ್ಯಾ? ನಿನ್ಗೂ ಕೂಡ ನಿದ್ದೆ ಬರ್ತಿದೆ ಅಲ್ವಾ? ಪಾಂಡು, ಕೆಳಗಿಳಿ, ಇಲ್ಲ ಅಂದ್ರೆ ನಿನ್ಗೇನಾದ್ರೂ ಆಗುತ್ತೆ. ಇಳಿ. ಬೇಡ ಮುತ್ಕಮ್ಮ, ಬೇಡ. ಅಯ್ಯೋ, ಬೇಡ ಅಂದ್ರೆ ಹೇಗೆ ಪಾಂಡು? ಇಡೀ ರಾತ್ರಿ ಹೀಗೆ ನಿಂತಿರ್ತೀಯಾ? ಸುಸ್ತಾಗಿ ಹೋಗ್ತೀಯ. ಸುಸ್ತಾಗಿ ನಿದ್ದೆ ಬಂದ್ರೆ ಕೆಳಗ್ ಬಿದ್ದು ಹೋಗ್ತೀಯ. ಇಳಿ ಪಾಂಡು. ಬೇಡ, ನನ್ಗೇನಾಗಲ್ಲ. ವೈದ್ಯ ತಾತ, ನೀವೇ ಅಲ್ವಾ ನನ್ಗೆ ಹೇಳಿದ್ದು ನಾಳೆ ಬೆಳಗ್ಗೆವರೆಗೂ ಹುಡುಗಿನ ಕಾಪಾಡ್ಕೋಬೇಕು ಅಂತ. ಅವಳು ಭ್ರಮೆನ ನಾವು ನಿಜ ಮಾಡಬೇಕು. ನನಗೆ ಕಾಲು ನೋವು ಬಂದ್ರು ತಡ್ಕೋತೀನಿ. ಹುಡುಗಿ ಹುಷಾರಾಗೋದು ನನಗೆ ಮುಖ್ಯ. ನಾನಿಲ್ಲೇ ಇದ್ರೆ ಕರಿಯಪ್ಪ ಇದನ್ನೇ ಅನ್ಕೊಂತಾಳೆ. ನಾನು ಇಳ್ದೋಗ್ಬಿಟ್ರೆ ಕರಿಯಪ್ಪ ಕಾಣಿಸ್ತಿಲ್ಲ ಅಂತ ಹುಡುಗಿ ಪ್ರಜ್ಞೆ ತಪ್ಪುತ್ತೆ. ಪರವಾಗಿಲ್ಲ, ನಾನಿಲ್ಲೇ ನಿಂತ್ಕೋತೀನಿ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಪಾಂಡುರಂಗ, ಸ್ವಲ್ಪ ಹೊತ್ತು ಕಾಯ್ತಿರು. ತುಳಸಿ ತರೋಕೆ ಪಾಂಡು ಹೋಗಿದ್ದಾನೆ. ನಾನು ತುಳಸಿ ಹಾರನ ಸಿದ್ಧ ಮಾಡಿ ನಿನ್ ಕೊರಳಿಗೆ ಹಾಕ್ತೀನಿ. ಶಾಂತಮ್ಮ ಅವ್ರೆ, ಸಕ್ಕು ಉಸಿರಾಡೋಕೆ ಕಷ್ಟಪಡ್ತಿದ್ದಾಳೆ. ಹೌದು. ನಾನು ಹೋಗಿ ಚೂರ್ಣ ತಯಾರು ಮಾಡ್ತೀನಿ. ಉಪವಾಸ ಮಾಡೋಕೆ ನಿನ್ ಕೈಲಿ ಆಗಲ್ಲ. ಹೋಗಿ ಊಟ ಮಾಡು. ಅಯ್ಯೋ ಸಕ್ಕು, ನೀನ್ ಇಷ್ಟೊಂದು ಹಠ ಮಾಡೋದು ಒಳ್ಳೇದಲ್ಲ. ಅನಾವಶ್ಯಕವಾಗಿ ಪ್ರಾಣ ಹೋಗುತ್ತೆ. ಆಗ್ಲೇ ಸಕ್ಕು ಹುಷಾರಾಗಿ ಚೇತರಿಸ್ಕೊಳ್ತಾಳೆ. ಇಲ್ಲ ಅಂದ್ರೆ ಅವಳು ಪ್ರಾಣ ಹೋಗುತ್ತೆ. ಬದುಕಿದ್ರು ಹುಚ್ಚಿ ಆಗ್ತಾಳೆ. ಅವಳು ಪಾಂಡುರಂಗನ್ನ ಅವಳಿಗೆ ಹಿಂತಿರುಗಿಸಿ ಕೊಟ್ಬಿಡಿ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಉಸಿರಾಡೋಕೆ ಕಷ್ಟಪಡ್ತಿದ್ದಾಳೆ. ಸಕ್ಕು, ಸ್ವಲ್ಪ ನೀರು ಕುಡಿಯಮ್ಮ, ಸ್ವಲ್ಪ ಕುಡಿಯಮ್ಮ. ಅರೆ, ಈ ವಿಗ್ರಹ ಹೇಗ್ ಬಂತು ಇಲ್ಲಿಗೆ?